ಪ್ರೀತಿಯ ಕರುನಾಡಿನ ಜನತೆಗೆ ವಿಷನ್ 24 ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಲೋಕಸಭಾ ಚುನಾವಣೆ ದಿನಕ್ಕೆ ರಂಗೇರುತ್ತಾ ಬಂದಿದೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ತಮ್ಮ ನಾಯಕರುಗಳನ್ನು ಚುನಾವಣಾ ಅಖಾಡಕ್ಕೆ ನಿಲ್ಲಿಸಲು ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿವೆ. ಇವುಗಳ ನಡುವೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನು ರಚಿಸಿಕೊಂಡಿವೆ. ಈ ಒಂದು ಮೈತ್ರಿಯಲ್ಲಿ ಹಲವು ನ್ಯೂನತೆಗಳನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಕಂಡುಕೊಂಡಿದ್ದಾರೆ. ಈ ಒಂದು ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಮುಂದುವರಿಯುತ್ತಾ ಅಥವಾ ಇಲ್ಲವೋ ಎಂಬುದಕ್ಕೆ ತೆರೆ ಎಳೆಯಲು ಕುಮಾರಸ್ವಾಮಿಯವರು ತಮ್ಮ ತಂದೆಯವರಾದ ಎಚ್.ಡಿ. ದೇವೇಗೌಡರವರ ಬೆಂಗಳೂರಿನಲ್ಲಿರುವ ಪದ್ಮನಾಭನಗರದ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಪ್ರಾರಂಭದಲ್ಲಿ 3 ಸ್ಥಾನಗಳನ್ನು ನಾವು ಕೇಂದ್ರದ ಬಿಜೆಪಿಯವರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದು. ಸೀಟು ಹಂಚಿಕೆಯಲ್ಲಿ ಇದುವರೆಗೂ ಯಾವುದೇ ರೀತಿಯ ಸ್ಪಷ್ಟತೆಯನ್ನು ಅವರು ತೋರುತ್ತಿಲ್ಲ. ನಾವು ಪ್ರೀತಿಯಿಂದ ಗೌರವವನ್ನು ತೋರಿಸಿದ್ದಾರೆ. ಆದರೆ ನಾವು ಈಗ ಕೇವಲ 2 ಸೀಟಿಗೆ ಶ್ರಮ ಹಾಕಬೇಕಾ ಎನ್ನುವಂತಹ ಪ್ರಶ್ನೆಯನ್ನು ಹಾಕಿದರು. ಇಂದಿನ ಸರ್ಕಾರದ ಟ್ರಬಲ್ ಶೂಟರ್ ಯಾರು ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ನವರು ತುಂಬ ಅನುಕಂಪ ತೋರಿಸಿದ್ದರು ಎಂದು ಲೇವಡಿಯಾಡಿದರು. ನಮ್ಮ ಪಕ್ಷದ ಪತನವಾಗಲು ಕಾಂಗ್ರೆಸ್ಸೇ ನೇರ ಹೊಣೆ ಎಂದು ದೂರಿದರು. ಮೈತ್ರಿ ಉದ್ದೇಶ ಇದುವರೆಗೂ ಈಡೇರಿಲ್ಲ. ಬಿಜೆಪಿಯವರು ಯಾವುದೇ ಸ್ಪಷ್ಟತೆಯನ್ನು ತೋರುತ್ತಿಲ್ಲ. ಕಾಂಗ್ರೆಸ್ ರಕ್ಷಣೆ ಬೇಕಾಗಿಲ್ಲ. ಅವರಿಗೆ ಏನು ಬೇಕು ಎಂಬುದು ನಮಗೆ ಗೊತ್ತಿದೆ. ಬಿಜೆಪಿ ಮೈತ್ರಿಯಿಂದ ನಮ್ಮ ಪಕ್ಷದ ಶಕ್ತಿ ಹೆಚ್ಚಿದೆ. ಆದರೆ ಕಾಂಗ್ರೆಸ್ನವರು ನಮ್ಮ ಪಕ್ಷವನ್ನು ಹಳ್ಳಕ್ಕೆ ತಳ್ಳಲು ಪ್ರಯತ್ನಿಸಿದರು ಎಂದು ಅವರನ್ನು ದೂರಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗನ್ನು ನೀಡಿದರು. ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ನವರು ನೇರವಾಗಿ ಕರೆಯುತ್ತಿದ್ದಾರೆ, ಖರೀದಿ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದಲ್ಲಿ ಡಿ.ಕೆ.ಶಿಯವರು ಮತ್ತು ಕಾಂಗ್ರೆಸ್ ಪಕ್ಷ ಏನೆಲ್ಲ ಅನ್ಯಾಯ ಮಾಡಿತು ಎಂಬುದನ್ನು ಅವರು ವಿವರಿಸಿದರು. 2002ರಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದಂತಹ ಚುನಾವಣೆಯಲ್ಲಿ ಹೇಗೆಲ್ಲ ಮೋಸ ಮಾಡಿದರು ಎಂಬುದು ನಮಗೆ ತಿಳಿದಿದೆ ಎಂಬುದು, ಹಾಗೆಯೇ ದೇವೇಗೌಡರನ್ನು ಸೋಲಿಸಲು ಹೆಣದ ಜಾಲ ಎಲ್ಲವೂ ನನಗೆ ಅರ್ಥವಾಗಿದೆ ಶಿವಕುಮಾರ್ ಎಂದು ಡಿ.ಕೆ. ಶಿವಕುಮಾರ್ ಅವರನ್ನು ನೇರವಾಗಿಯೇ ದೂರಿದರು. ರ್ಯಾಲಿಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ರ್ಯಾಲಿಗೆ ಜೆಡಿಎಸ್ ವರಿಷ್ಠರನ್ನಾಗಲಿ ಅಥವಾ ನಾಯಕರನ್ನಾಗಲಿ ಕರೆದಿರುವುದು ಅನುಮಾನವನ್ನು ಮೂಡಿಸುತ್ತಿದೆ ಎಂದರು. ಹಾಸನದಲ್ಲಿ ಪ್ರೀತಮ್ ಗೌಡ ಅವರಿಗೆ ಕಡಿವಾಣ ಹಾಕುವಲ್ಲಿ ಬಿಜೆಪಿಯು ವಿಫಲವಾಗಿದೆ ಎನ್ನುವ ಬೇಸರವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ಮಂಡ್ಯದಲ್ಲಿಯೂ ಕೂಡ ಸುಮಲತಾ ಅವರನ್ನು ಕರೆದು ಗೊಂದಲ ಸೃಷ್ಟಿಸುತ್ತಿದ್ದಾರೆ. ನಿಖಿಲ್ ಹಾಗೂ ಪ್ರಜ್ವಲ್ ಸ್ಪರ್ಧೆಯಲ್ಲಿ ಸ್ಪಷ್ಟ ನಿಲುವು ತೋರಿಸುತ್ತಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ತನ್ನ ಸ್ಪಷ್ಟ ನಿರ್ಧಾರ ಕೈಗೊಂಡು ಮೈತ್ರಿಯಲ್ಲಿ ಮುಂದುವರಿಯುತ್ತಾ ಅಥವಾ ಇಲ್ಲವೋ ಎಂಬುದನ್ನು ನಾವು ಈಗ ಕಾದು ನೋಡಬೇಕಾಗಿದೆ. ಈ ಪತ್ರಿಕಾಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದ ದಿನೇಶ್ ಗುಂಡೂರಾವ್ರವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಏನೆಂದರೆ, ಜೆಡಿಎಸ್ಗೆ ಬಿಜೆಪಿಯಲ್ಲಿ ಇರಲು ಆಗದೆ ಹೊರಬರಲು ಆಗದೆ ಒದ್ದಾಡುತ್ತಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿದರು. ಈ ಒಂದು ಹೇಳಿಕೆಗೆ ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಪ್ರತ್ಯುತ್ತರವನ್ನು ಹೇಗೆ ಕೊಡುತ್ತಾರೆ ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತೋ ಇಲ್ಲವೋ ಎಂಬುದನ್ನು ನೋಡೋಣ.